ಕರ್ತನಲ್ಲಿ ಪ್ರಿಯವಾದವರೇ, ಮಹೋನ್ನತನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 26ನೇ ವಚನ. ಮೊದಲು ನಿಮಗಾಗಿಯೇ ದೇವರು ತನ್ನ ಸೇವಕನನ್ನ ಏರ್ಪಡಿಸಿ, ಈತನು ನಿಮ್ಮಲ್ಲಿ ಪ್ರತಿಯೊಬ್ಬನನ್ನು ಅವನವನ ಕೆಟ್ಟ ನಡತೆಗಳಿಂದ ತಿರುಗಿಸಿ ನಿಮ್ಮನ್ನು ಆಶೀರ್ವದಿಸಬೇಕೆಂದು ಆತನನ್ನು ಕಳಿಸಿಕೊಟ್ಟಿದ್ದಾನೆ. ಪ್ರಿಯರೇ, ತಂದೆಯಾದ ದೇವರ ಆಶೀರ್ವಾದದ ಭಂಡಾರಕ್ಕೆ ಮಿತಿಯೇ ಇಲ್ಲ. ಅದರ ಸಮೃದ್ಧಿಯನ್ನು ನಾವು ಅನುಭವಿಸಬೇಕೆಂಬುದೇ ಆತನ ಒಂದು ಆಶೆಯಾಗಿದೆ. ಪೌಲನು ಬರೆದಿರುವ ಪ್ರಕಾರ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿಟ್ಟಿರುವುಗಳನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ ಮತ್ತು ಅವು ಮನುಷ್ಯನ ಹೃದಯದಲ್ಲಿಯೂ ಮೂಡಲಿಲ್ಲ. ಆದ್ದರಿಂದಲೇ ದೇವರು ತಮ್ಮ ಕುಮಾರನನ್ನು, ಪರಿಶುದ್ಧಾತ್ಮನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟರು. ಇದನ್ನೇ ನಾವು ಓದಿದ ವೇದವಾಕ್ಯದಲ್ಲಿ ಪೇತ್ರನು ಅತ್ಯಂತ ಸುಂದರವಾಗಿ ಹೇಳುತ್ತಿದ್ದಾನೆ. ಪ್ರೀತಿಯುಳ್ಳವರೇ, ದೇವರು ಇಸ್ರಾಯೇಲರನ್ನು ಆಶೀರ್ವದಿಸಲು ಮಾತ್ರವೇ ತನ್ನ ಮಗನನ್ನು ಕಳಿಸಲಿಲ್ಲ, ನಿಮ್ಮನ್ನು ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿಯೂ ಕಳಿಸಿಕೊಟ್ಟಿದ್ದಾರೆ. ನಿಮಗೆ ಎಂಥ ಆಶೀರ್ವಾದ ಬೇಕೋ ಅವುಗಳನ್ನು ತಂದೆಯಾದ ದೇವರು ಕ್ರಿಸ್ತ ಯೇಸುವಿನ ಮೂಲಕ ಈಗಾಗಲೇ ಕಳಿಸಿಕೊಟ್ಟಿದ್ದಾರೆ. ನಿಮ್ಮನ್ನು ಆಶೀರ್ವದಿಸಲು ಬಂದ ಕುಮಾರನಾದ ಯೇಸುವನ್ನು ನಿಮ್ಮ ಹೃದಯಗಳಲ್ಲಿ ನೀವು ಅಂಗೀಕರಿಸಿಕೊಂಡಿದ್ದೀರಾ? ನೀವು ಅಂಗೀಕರಿಸಿದ್ದು ನಿಜವಾಗಿದ್ದರೆ, ಜಗತ್ತಿನ ಸೃಷ್ಟಿಯ ಆರಂಭದಿಂದ ನಿಮಗಾಗಿ ಸಿದ್ಧಪಡಿಸಲಾದ ಅಷ್ಟು ಆಶೀರ್ವಾದಗಳು ನಿಮಗೇ ಸ್ವಂತ. ಕ್ರಿಸ್ತನಲ್ಲಿರುವ ಸಕಲ ಆಶೀರ್ವಾದಗಳು ನಿಮ್ಮೊಳಗೆ ಈಗಾಗಲೇ ಬಂದು ಬಿಟ್ಟಿವೆ. ಅವುಗಳನ್ನು ಪಡೆದುಕೊಂಡು ಆಳುವುದು ನಿಮ್ಮ ಒಂದು ಕರ್ತವ್ಯವಾಗಿದೆ. ತಂದೆಯನ್ನು, ಕ್ರಿಸ್ತನನ್ನು ನೋಡುವಾಗೆಲ್ಲ ಆತನನ್ನು ದಂಡಿಸುವವರಾಗಿ, ಒಡೆಯುವವರಾಗಿ ನೋಡಬೇಡಿರಿ. ಆತನನ್ನು ಆಶೀರ್ವದಿಸುವವರಾಗಿ ನೀವು ನೋಡಿರಿ. ಆತನು ಸಕಲ ಆಶೀರ್ವಾದಗಳಿಗೂ ಆತನು ಮೂಲ ಕಾರಣನು ಎಂದು ಆತನನ್ನು ಆಡಿ ನೀವು ಮಹಿಮೆ ಪಡಿಸಿರಿ. ಮನುಷ್ಯನಿಗೆ ಅಗತ್ಯವಿರುವ ಸುಖ, ಆರೋಗ್ಯ, ಸಮಾಧಾನ, ದಿನದ ಆಹಾರ, ಬಿಡುಗಡೆ, ಇನ್ನು ನಮಗೆ ಬೇಕಾಗಿರುವಂಥ ಸಕಲ ಕಾರ್ಯಗಳನ್ನು ಯೇಸು ಕ್ರಿಸ್ತನು ನಮಗಾಗಿ ತಂದಿದ್ದಾನೆ. ಹಾಗಾಗಿ ಆತನ ಎಲ್ಲ ಸಕಲ ಆಶೀರ್ವಾದಗಳನ್ನು ನೀವು ಸುಖವಾಗಿ ಅನುಭವಿಸಿರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.